ಬಗ್ಗೆ ಸಚಿವ ಎಂಬಿ ಪಾಟೀಲ್ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಭದ್ರತೆ ಇರಲಿಲ್ವಾ ಇಷ್ಟೊಂದು ಹಣ ಕೊಂಡೊಯ್ಯುವಾಗ? ಈ ಹಣ ಯಾರು ಕೊಂಡೊಯ್ತಾ ಇದ್ರು, ಹೇಗೆ ಬಂತು? ಇಂಥದ್ದೊಂದು ಘಟನೆ ಕೇಳಿ ಆಶ್ಚರ್ಯ ಆಗ್ತಾ ಇದೆ ಅಂತ ಖುದ್ದು ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಯಾವುದಾದ್ರೂ ಅಧಿಕೃತವಾದ ಸಂಘ ಸಂಸ್ಥೆ, ಬ್ಯಾಂಕು ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಷ್ಟೇ ಈ ಥರದ ಹಣದ ವಹಿವಾಟನ್ನು ಮಾಡೋದಕ್ಕೆ ಸಾಧ್ಯ, ಹಾರ್ಡ್ ಕ್ಯಾಶನ್ನು ಹೀಗೆ ಕಳಿಸೋದಕ್ಕೆ ಸಾಧ್ಯ. ಅದರ್ವೈಸ್ ಬೇರೆ ಯಾರೇ ಆದರೂ ಭಾರತದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಹಾರ್ಡ್ ಕ್ಯಾಶನ್ನು ಹೀಗೆ ಕಳಿಸೋದು ಅಕ್ರಮವೇ ಆಗುತ್ತೆ. ಹೇಗೆ ಕಳ್ಸೋಕ್ಕೆ ಸಾಧ್ಯ? ಅದು ಯಾಕೆ ಕಂಟೈನರಲ್ಲಿ ಕಳಿಸ್ತಾ ಇದ್ರು, ಯಾರು ಕಳಿಸ್ತಾ ಇದ್ರು, ಎಲ್ಲ ಹೋಯ್ತು ಆ ಹಣ ತಗೊಂಡು ಹೋದವ್ರು ಎಲ್ಲೋ ಬಚ್ಚಿಟ್ಟಿರ್ಬೇಕಲ್ಲ, ಅದೆಲ್ಲಿ? ಏನು ನಡೆ ಇದೆ, ಆ ಚಾತುರ್ಯ ನಡೆ ಇದೆ. ಬಹುಶಃ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ನಾವು. ಬಾಲಾಜಿ ಟ್ರಸ್ಟಿಗೆ ಸೇರಿದ್ದ ಬಾಲಾಜಿ ಟ್ರಸ್ಟಿಗೆ ಸೇರಿದ್ದಾನ ಅಂತ. ಯಾವ ಬಾಲಾಜಿ? ಅಲ್ಲಿ ಗೋವಾ. ಅರೆ ಬರೀ ಪ್ರೊಟೆಕ್ಷನ್ ಬೇಡ ಅಣ್ಣ. 400 ಕೋಟಿ ರೂಪಾಯಿ ಹಣಕ್ಕೆ, ಈಗ 400 ಕೋಟಿ ಹಣಕ್ಕೆ ನೀವೇ ವಿಚಾರ ಮಾಡಿರಿ. 400 ಕೋಟಿ ಇವತ್ತು ಸಾಗಾಣಿಕೆ ಮಾಡ್ಬೇಕಾದ್ರೆ ಅದು ಲೀಗಲ್ಲೋ ಇಲ್ಲಿಗೋ ನನಗೇನು ಮಾಹಿತಿ ಗೊತ್ತಿಲ್ಲ, ಸುಮ್ಮನೆ ಪೇಪರ್ ಓದಿದ್ದೀನಿ. ಅದು ಯಾವ್ದು ಟ್ರಸ್ಟ್ನೋ ಏನೋ ಗೊತ್ತದ್ರ 400 ಕೋಟಿ ರೂಪಾಯಿ ತಗೊಂಡು ಹೋಗುವಾಗ ಅದಕ್ಕೆ ಸೂಕ್ತವಾದಂತ ಇದು ಬೇಕಾಗಿರಂಗಿಲ್ಲ. ಬ್ಯಾನದ ಅಮೌಂಟ್ಗಳು ಅಂದ್ರೆ 2000 ರೂಪಾಯಿನೂ ಇತ್ತು. ನನಗೆ ಗೊತ್ತಿಲ್ಲ ರೀ, ನನಗೆ ಗೊತ್ತಿಲ್ಲ. ನಾನು ಇವತ್ತು ಪೇಪರ್ ನೋಡಿದ್ದೀನಿ. ಇದು ಬಹಳ ಗಂಭೀರವಾದಂತ ವಿಚಾರ. ಇದು ಸೂಕ್ತವಾದಂತ ತನಿಖೆ ಆಗ್ಬೇಕು. ನಾನು ನೋಡಿದ್ದೀನಿ ಬಾರಿ. ಈಗ ನನಗೂ ಆಶ್ಚರ್ಯ ಆಗಿದೆ, ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಾನು ನೋಡ್ತಾ ಇದ್ದೆ ಬೆಳಿಗ್ಗೆ ಪೇಪರ್ನಲ್ಲಿ, ಆಶ್ಚರ್ಯ ಆಗಿದೆ ಇವತ್ತೊಂದು ದಿವಸ. ಹೆಂಗ್ ಬಂತು ಏನು ಸರ್? ಏನು ಅದು ಹೆಂಗೆ ಬಂತು, ಏನು ಬಂತು, ಯಾವ ಹಣ ಏನು, ಇದೆಲ್ಲನೂ ಹೊರಬರ್ಬೇಕಲ್ಲ. ಮತ್ತು 400 ಕೋಟಿ ರೂಪಾಯಿ ಸಾಗಾಣಿಕೆ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಭದ್ರತೆ ಇರಲಿಲ್ವಾ ಇಷ್ಟೊಂದು ಹಣ ಕೊಂಡೊಯ್ಯುವಾಗ? ಈ ಹಣ ಯಾರು ಕೊಂಡೊಯ್ತಾ ಇದ್ರು, ಹೇಗೆ ಬಂತು? ಇಂಥದ್ದೊಂದು ಘಟನೆ ಕೇಳಿ ಆಶ್ಚರ್ಯ ಆಗ್ತಾ ಇದೆ ಅಂತ ಖುದ್ದು ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಯಾವುದಾದ್ರೂ ಅಧಿಕೃತವಾದ ಸಂಘ ಸಂಸ್ಥೆ, ಬ್ಯಾಂಕು ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಷ್ಟೇ ಈ ಥರದ ಹಣದ ವಹಿವಾಟನ್ನು ಮಾಡೋದಕ್ಕೆ ಸಾಧ್ಯ, ಹಾರ್ಡ್ ಕ್ಯಾಶನ್ನು ಹೀಗೆ ಕಳಿಸೋದಕ್ಕೆ ಸಾಧ್ಯ. ಅದರ್ವೈಸ್ ಬೇರೆ ಯಾರೇ ಆದರೂ ಭಾರತದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಹಾರ್ಡ್ ಕ್ಯಾಶನ್ನು ಹೀಗೆ ಕಳಿಸೋದು ಅಕ್ರಮವೇ ಆಗುತ್ತೆ. ಹೇಗೆ ಕಳ್ಸೋಕ್ಕೆ ಸಾಧ್ಯ? ಅದು ಯಾಕೆ ಕಂಟೈನರಲ್ಲಿ ಕಳಿಸ್ತಾ ಇದ್ರು, ಯಾರು ಕಳಿಸ್ತಾ ಇದ್ರು, ಎಲ್ಲ ಹೋಯ್ತು ಆ ಹಣ ತಗೊಂಡು ಹೋದವ್ರು ಎಲ್ಲೋ ಬಚ್ಚಿಟ್ಟಿರ್ಬೇಕಲ್ಲ, ಅದೆಲ್ಲಿ? ಏನು ನಡೆ ಇದೆ, ಆ ಚಾತುರ್ಯ ನಡೆ ಇದೆ. ಬಹುಶಃ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ನಾವು. ಬಾಲಾಜಿ ಟ್ರಸ್ಟಿಗೆ ಸೇರಿದ್ದ ಬಾಲಾಜಿ ಟ್ರಸ್ಟಿಗೆ ಸೇರಿದ್ದಾನ ಅಂತ. ಯಾವ ಬಾಲಾಜಿ? ಅಲ್ಲಿ ಗೋವಾ. ಅರೆ ಬರೀ ಪ್ರೊಟೆಕ್ಷನ್ ಬೇಡ ಅಣ್ಣ. 400 ಕೋಟಿ ರೂಪಾಯಿ ಹಣಕ್ಕೆ, ಈಗ 400 ಕೋಟಿ ಹಣಕ್ಕೆ ನೀವೇ ವಿಚಾರ ಮಾಡಿರಿ. 400 ಕೋಟಿ ಇವತ್ತು ಸಾಗಾಣಿಕೆ ಮಾಡ್ಬೇಕಾದ್ರೆ ಅದು ಲೀಗಲ್ಲೋ ಇಲ್ಲಿಗೋ ನನಗೇನು ಮಾಹಿತಿ ಗೊತ್ತಿಲ್ಲ, ಸುಮ್ಮನೆ ಪೇಪರ್ ಓದಿದ್ದೀನಿ. ಅದು ಯಾವ್ದು ಟ್ರಸ್ಟ್ನೋ ಏನೋ ಗೊತ್ತದ್ರ 400 ಕೋಟಿ ರೂಪಾಯಿ ತಗೊಂಡು ಹೋಗುವಾಗ ಅದಕ್ಕೆ ಸೂಕ್ತವಾದಂತ ಇದು ಬೇಕಾಗಿರಂಗಿಲ್ಲ. ಬ್ಯಾನದ ಅಮೌಂಟ್ಗಳು ಅಂದ್ರೆ 2000 ರೂಪಾಯಿನೂ ಇತ್ತು. ನನಗೆ ಗೊತ್ತಿಲ್ಲ ರೀ, ನನಗೆ ಗೊತ್ತಿಲ್ಲ. ನಾನು ಇವತ್ತು ಪೇಪರ್ ನೋಡಿದ್ದೀನಿ. ಇದು ಬಹಳ ಗಂಭೀರವಾದಂತ ವಿಚಾರ. ಇದು ಸೂಕ್ತವಾದಂತ ತನಿಖೆ ಆಗ್ಬೇಕು. ನಾನು ನೋಡಿದ್ದೀನಿ ಬಾರಿ. ಈಗ ನನಗೂ ಆಶ್ಚರ್ಯ ಆಗಿದೆ, ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಾನು ನೋಡ್ತಾ ಇದ್ದೆ ಬೆಳಿಗ್ಗೆ ಪೇಪರ್ನಲ್ಲಿ, ಆಶ್ಚರ್ಯ ಆಗಿದೆ ಇವತ್ತೊಂದು ದಿವಸ. ಹೆಂಗ್ ಬಂತು ಏನು ಸರ್? ಏನು ಅದು ಹೆಂಗೆ ಬಂತು, ಏನು ಬಂತು, ಯಾವ ಹಣ ಏನು, ಇದೆಲ್ಲನೂ ಹೊರಬರ್ಬೇಕಲ್ಲ. ಮತ್ತು 400 ಕೋಟಿ ರೂಪಾಯಿ ಸಾಗಾಣಿಕೆ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಭದ್ರತೆ ಇರಲಿಲ್ವಾ ಇಷ್ಟೊಂದು ಹಣ ಕೊಂಡೊಯ್ಯುವಾಗ? ಈ ಹಣ ಯಾರು ಕೊಂಡೊಯ್ತಾ ಇದ್ರು, ಹೇಗೆ ಬಂತು? ಇಂಥದ್ದೊಂದು ಘಟನೆ ಕೇಳಿ ಆಶ್ಚರ್ಯ ಆಗ್ತಾ ಇದೆ ಅಂತ ಖುದ್ದು ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಯಾವುದಾದ್ರೂ ಅಧಿಕೃತವಾದ ಸಂಘ ಸಂಸ್ಥೆ, ಬ್ಯಾಂಕು ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಷ್ಟೇ ಈ ಥರದ ಹಣದ ವಹಿವಾಟನ್ನು ಮಾಡೋದಕ್ಕೆ ಸಾಧ್ಯ, ಹಾರ್ಡ್ ಕ್ಯಾಶನ್ನು ಹೀಗೆ ಕಳಿಸೋದಕ್ಕೆ ಸಾಧ್ಯ. ಅದರ್ವೈಸ್ ಬೇರೆ ಯಾರೇ ಆದರೂ ಭಾರತದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಹಾರ್ಡ್ ಕ್ಯಾಶನ್ನು ಹೀಗೆ ಕಳಿಸೋದು ಅಕ್ರಮವೇ ಆಗುತ್ತೆ. ಹೇಗೆ ಕಳ್ಸೋಕ್ಕೆ ಸಾಧ್ಯ? ಅದು ಯಾಕೆ ಕಂಟೈನರಲ್ಲಿ ಕಳಿಸ್ತಾ ಇದ್ರು, ಯಾರು ಕಳಿಸ್ತಾ ಇದ್ರು, ಎಲ್ಲ ಹೋಯ್ತು ಆ ಹಣ ತಗೊಂಡು ಹೋದವ್ರು ಎಲ್ಲೋ ಬಚ್ಚಿಟ್ಟಿರ್ಬೇಕಲ್ಲ, ಅದೆಲ್ಲಿ? ಏನು ನಡೆ ಇದೆ, ಆ ಚಾತುರ್ಯ ನಡೆ ಇದೆ. ಬಹುಶಃ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ನಾವು. ಬಾಲಾಜಿ ಟ್ರಸ್ಟಿಗೆ ಸೇರಿದ್ದ ಬಾಲಾಜಿ ಟ್ರಸ್ಟಿಗೆ ಸೇರಿದ್ದಾನ ಅಂತ. ಯಾವ ಬಾಲಾಜಿ? ಅಲ್ಲಿ ಗೋವಾ. ಅರೆ ಬರೀ ಪ್ರೊಟೆಕ್ಷನ್ ಬೇಡ ಅಣ್ಣ. 400 ಕೋಟಿ ರೂಪಾಯಿ ಹಣಕ್ಕೆ, ಈಗ 400 ಕೋಟಿ ಹಣಕ್ಕೆ ನೀವೇ ವಿಚಾರ ಮಾಡಿರಿ. 400 ಕೋಟಿ ಇವತ್ತು ಸಾಗಾಣಿಕೆ ಮಾಡ್ಬೇಕಾದ್ರೆ ಅದು ಲೀಗಲ್ಲೋ ಇಲ್ಲಿಗೋ ನನಗೇನು ಮಾಹಿತಿ ಗೊತ್ತಿಲ್ಲ, ಸುಮ್ಮನೆ ಪೇಪರ್ ಓದಿದ್ದೀನಿ. ಅದು ಯಾವ್ದು ಟ್ರಸ್ಟ್ನೋ ಏನೋ ಗೊತ್ತದ್ರ 400 ಕೋಟಿ ರೂಪಾಯಿ ತಗೊಂಡು ಹೋಗುವಾಗ ಅದಕ್ಕೆ ಸೂಕ್ತವಾದಂತ ಇದು ಬೇಕಾಗಿರಂಗಿಲ್ಲ.
ಬ್ಯಾನ್ ಆದ ಅಮೌಂಟ್ಗಳು ಅಂದ್ರೆ 2,000 ರೂಪಾಯಿನೂ ಇತ್ತು. ನನಗೆ ಗೊತ್ತಿಲ್ಲ ರೀ, ನನಗೆ ಗೊತ್ತಿಲ್ಲ. ನಾನು ಇವತ್ತು ಪೇಪರ್ ನೋಡಿದ್ದೀನಿ. ಇದು ಬಹಳ ಗಂಭೀರವಾದಂಥ ವಿಚಾರ. ಇದು ಸೂಕ್ತವಾದಂಥ ತನಿಖೆ ಆಗ್ಬೇಕು. ನಾನು ನೋಡಿದ್ದೀನಿ ಬಾರಿ. ಈಗ ನನಗೂ ಆಶ್ಚರ್ಯ ಆಗಿದೆ, ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಾನು ನೋಡ್ತಾ ಇದ್ದೆ ಬೆಳಗ್ಗೆ ಪೇಪರ್ನಲ್ಲಿ, ಆಶ್ಚರ್ಯ ಆಗಿದೆ ಇವತ್ತೊಂದು ದಿವಸ. ಹೆಂಗ್ ಬಂತು ಏನು ಸರ್? ಏನು ಅದು ಹೆಂಗೆ ಬಂತು, ಏನು ಬಂತು, ಯಾವ ಹಣ ಏನು, ಇದೆಲ್ಲನೂ ಹೊರಬರ್ಬೇಕಲ್ಲ. ಮತ್ತು 400 ಕೋಟಿ ರೂಪಾಯಿ ಸಾಗಾಣಿಕೆ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಭದ್ರತೆ ಇರಲಿಲ್ವಾ ಇಷ್ಟೊಂದು ಹಣ ಕೊಂಡೊಯ್ಯುವಾಗ? ಈ ಹಣ ಯಾರು ಕೊಂಡೊಯ್ತಾ ಇದ್ರು, ಹೇಗ್ ಬಂತು? ಇಂಥದ್ದೊಂದು ಘಟನೆ ಕೇಳಿ ಆಶ್ಚರ್ಯ ಆಗ್ತಾ ಇದೆ ಅಂತ ಖುದ್ದು ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಯಾವುದಾದ್ರೂ ಅಧಿಕೃತವಾದ ಸಂಘ ಸಂಸ್ಥೆ, ಬ್ಯಾಂಕು ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಷ್ಟೇ ಈ ಥರದ ಹಣದ ವಹಿವಾಟನ್ನು ಮಾಡೋದಕ್ಕೆ ಸಾಧ್ಯ, ಹಾರ್ಡ್ ಕ್ಯಾಶನ್ನ ಹೀಗೆ ಕಳಿಸೋದಕ್ಕೆ ಸಾಧ್ಯ. ಅದರ್ವೈಸ್ ಬೇರೆ ಯಾರೇ ಆದರೂ ಭಾರತದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಹಾರ್ಡ್ ಕ್ಯಾಶನ್ನ ಹೀಗೆ ಕಳಿಸೋದು ಅಕ್ರಮವೇ ಆಗುತ್ತೆ. ಹೇಗೆ ಕಳ್ಸೋಕ್ಕೆ ಸಾಧ್ಯ? ಅದು ಯಾಕೆ ಕಂಟೈನರಲ್ಲಿ ಕಳಿಸ್ತಾ ಇದ್ರು, ಯಾರು ಕಳಿಸ್ತಾ ಇದ್ರು, ಎಲ್ಲ ಹೋಯ್ತು ಆ ಹಣ? ಆ ಹಣ ತಗೊಂಡು ಹೋದವ್ರು ಎಲ್ಲೋ ಬಚ್ಚಿಟ್ಟಿರ್ಬೇಕಲ್ಲ, ಅದೆಲ್ಲಿ? ಏನು ನಡೆ ಇದೆ, ಆ ಚಾತುರ್ಯ ನಡೆ ಇದೆ. ಬಹುಶಃ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ನಾವು. ಈ ಬಾಲಾಜಿ ಟ್ರಸ್ಟಿಗೆ ಸೇರಿದ್ದ ಅಂತ ಬಾಲಾಜಿ ಟ್ರಸ್ಟಿಗೆ ಸೇರಿದ್ದಾನ ಅಂತ. ಯಾವ ಬಾಲಾಜಿ? ಅಲ್ಲಿ ಗೋವಾ. ಅರೆ ಬರೀ ಪ್ರೊಟೆಕ್ಷನ್ ಬೇಡಣ್ಣ. 400 ಕೋಟಿ ರೂಪಾಯಿ ಹಣಕ್ಕೆ, ಈಗ 400 ಕೋಟಿ ಹಣಕ್ಕೆ ನೀವೇ ವಿಚಾರ ಮಾಡಿರಿ. 400 ಕೋಟಿ ಇವತ್ತು ಸಾಗಾಣಿಕೆ ಮಾಡಬೇಕಾದ್ರೆ ಅದು ಲೀಗಲ್ಲೋ ಇಲ್ಲಿಗೋ ನನಗೇನು ಮಾಹಿತಿ ಗೊತ್ತಿಲ್ಲ, ಸುಮ್ಮನೆ ಪೇಪರ್ ಓದಿದ್ದೀನಿ. ಅದು ಯಾವ್ದು ಟ್ರಸ್ಟ್ನೋ ಏನೋ ಗೊತ್ತದ್ರ 400 ಕೋಟಿ ರೂಪಾಯಿ ತಗೊಂಡು ಹೋಗುವಾಗ ಅದಕ್ಕೆ ಸೂಕ್ತವಾದಂಥ ಇದು ಬೇಕಾಗಿರಂಗಿಲ್ಲ. ಬ್ಯಾನ್ ಆದ ಅಮೌಂಟ್ಗಳು ಅಂದ್ರೆ 2,000 ರೂಪಾಯಿನೂ ಇತ್ತು. ನನಗೆ ಗೊತ್ತಿಲ್ಲ ರೀ, ನನಗೆ ಗೊತ್ತಿಲ್ಲ. ನಾನು ಇವತ್ತು ಪೇಪರ್ ನೋಡಿದ್ದೀನಿ. ಇದು ಬಹಳ ಗಂಭೀರವಾದಂಥ ವಿಚಾರ. ಇದು ಸೂಕ್ತವಾದಂಥ ತನಿಖೆ ಆಗ್ಬೇಕು. ನಾನು ನೋಡಿದ್ದೀನಿ ಬಾರಿ. ಈಗ ನನಗೂ ಆಶ್ಚರ್ಯ ಆಗಿದೆ, ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಾನು ನೋಡ್ತಾ ಇದ್ದೆ ಬೆಳಗ್ಗೆ ಪೇಪರ್ನಲ್ಲಿ, ಆಶ್ಚರ್ಯ ಆಗಿದೆ ಇವತ್ತೊಂದು ದಿವಸ. ಹೆಂಗ್ ಬಂತು ಏನು ಸರ್? ಏನು ಅದು ಹೆಂಗೆ ಬಂತು, ಏನು ಬಂತು, ಯಾವ ಹಣ ಏನು, ಇದೆಲ್ಲನೂ ಹೊರಬರ್ಬೇಕಲ್ಲ. ಮತ್ತು 400 ಕೋಟಿ ರೂಪಾಯಿ ಸಾಗಾಣಿಕೆ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಭದ್ರತೆ ಇರಲಿಲ್ವಾ ಇಷ್ಟೊಂದು ಹಣ ಕೊಂಡೊಯ್ಯುವಾಗ? ಈ ಹಣ ಯಾರು ಕೊಂಡೊಯ್ತಾ ಇದ್ರು, ಹೇಗ್ ಬಂತು? ಇಂಥದ್ದೊಂದು ಘಟನೆ ಕೇಳಿ ಆಶ್ಚರ್ಯ ಆಗ್ತಾ ಇದೆ ಅಂತ ಖುದ್ದು ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಯಾವುದಾದ್ರೂ ಅಧಿಕೃತವಾದ ಸಂಘ ಸಂಸ್ಥೆ, ಬ್ಯಾಂಕು ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಷ್ಟೇ ಈ ಥರದ ಹಣದ ವಹಿವಾಟನ್ನು ಮಾಡೋದಕ್ಕೆ ಸಾಧ್ಯ, ಹಾರ್ಡ್ ಕ್ಯಾಶನ್ನ ಹೀಗೆ ಕಳಿಸೋದಕ್ಕೆ ಸಾಧ್ಯ. ಅದರ್ವೈಸ್ ಬೇರೆ ಯಾರೇ ಆದರೂ ಭಾರತದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಹಾರ್ಡ್ ಕ್ಯಾಶನ್ನ ಹೀಗೆ ಕಳಿಸೋದು ಅಕ್ರಮವೇ ಆಗುತ್ತೆ. ಹೇಗೆ ಕಳ್ಸೋಕ್ಕೆ ಸಾಧ್ಯ? ಅದು ಯಾಕೆ ಕಂಟೈನರಲ್ಲಿ ಕಳಿಸ್ತಾ ಇದ್ರು, ಯಾರು ಕಳಿಸ್ತಾ ಇದ್ರು, ಎಲ್ಲ ಹೋಯ್ತು ಆ ಹಣ? ಆ ಹಣ ತಗೊಂಡು ಹೋದವ್ರು ಎಲ್ಲೋ ಬಚ್ಚಿಟ್ಟಿರ್ಬೇಕಲ್ಲ, ಅದೆಲ್ಲಿ? ಏನು ನಡೆ ಇದೆ, ಆ ಚಾತುರ್ಯ ನಡೆ ಇದೆ. ಬಹುಶಃ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ನಾವು. ಈ ಬಾಲಾಜಿ ಟ್ರಸ್ಟಿಗೆ ಸೇರಿದ್ದ ಅಂತ ಬಾಲಾಜಿ ಟ್ರಸ್ಟಿಗೆ ಸೇರಿದ್ದಾನ ಅಂತ. ಯಾವ ಬಾಲಾಜಿ? ಅಲ್ಲಿ ಗೋವಾ. ಅರೆ ಬರೀ ಪ್ರೊಟೆಕ್ಷನ್ ಬೇಡಣ್ಣ. 400 ಕೋಟಿ ರೂಪಾಯಿ ಹಣಕ್ಕೆ, ಈಗ 400 ಕೋಟಿ ಹಣಕ್ಕೆ ನೀವೇ ವಿಚಾರ ಮಾಡಿರಿ. 400 ಕೋಟಿ ಇವತ್ತು ಸಾಗಾಣಿಕೆ ಮಾಡಬೇಕಾದ್ರೆ ಅದು ಲೀಗಲ್ಲೋ ಇಲ್ಲಿಗೋ ನನಗೇನು ಮಾಹಿತಿ ಗೊತ್ತಿಲ್ಲ, ಸುಮ್ಮನೆ ಪೇಪರ್ ಓದಿದ್ದೀನಿ. ಅದು ಯಾವ್ದು ಟ್ರಸ್ಟ್ನೋ ಏನೋ ಗೊತ್ತದ್ರ 400 ಕೋಟಿ ರೂಪಾಯಿ ತಗೊಂಡು ಹೋಗುವಾಗ ಅದಕ್ಕೆ ಸೂಕ್ತವಾದಂಥ ಇದು ಬೇಕಾಗಿರಂಗಿಲ್ಲ. ಬ್ಯಾನ್ ಆದ ಅಮೌಂಟ್ಗಳು ಅಂದ್ರೆ 2,000 ರೂಪಾಯಿನೂ ಇತ್ತು. ನನಗೆ ಗೊತ್ತಿಲ್ಲ ರೀ, ನನಗೆ ಗೊತ್ತಿಲ್ಲ. ನಾನು ಇವತ್ತು ಪೇಪರ್ ನೋಡಿದ್ದೀನಿ. ಇದು ಬಹಳ ಗಂಭೀರವಾದಂಥ ವಿಚಾರ. ಇದು ಸೂಕ್ತವಾದಂಥ ತನಿಖೆ ಆಗ್ಬೇಕು. ನಾನು ನೋಡಿದ್ದೀನಿ ಬಾರಿ. ಈಗ ನನಗೂ ಆಶ್ಚರ್ಯ ಆಗಿದೆ, ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಾನು ನೋಡ್ತಾ ಇದ್ದೆ ಬೆಳಗ್ಗೆ ಪೇಪರ್ನಲ್ಲಿ, ಆಶ್ಚರ್ಯ ಆಗಿದೆ ಇವತ್ತೊಂದು ದಿವಸ. ಹೆಂಗ್ ಬಂತು ಏನು ಸರ್? ಏನು ಅದು ಹೆಂಗೆ ಬಂತು, ಏನು ಬಂತು, ಯಾವ ಹಣ ಏನು, ಇದೆಲ್ಲನೂ ಹೊರಬರ್ಬೇಕಲ್ಲ. ಮತ್ತು 400 ಕೋಟಿ ರೂಪಾಯಿ ಸಾಗಾಣಿಕೆ